ನಮಸ್ಕಾರ ಸ್ನೇಹಿತರೆ, ನಾಕಂಡ ಭಾರತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಬಹಳ ದಿನಗಳ ನಂತರ ಮತ್ತೆ ನಾನು ಮಹಾರಾಷ್ಟ್ರ ರಾಜ್ಯಕ್ಕೆ ಬಂದಿದ್ದೀನಿ ಒಂದು ವಿಡಿಯೋ ಮಾಡೋ ಸಲುವಾಗಿ. ಈ ನಾನು ಇವತ್ತು ಬಂದಿರುವುದು ಮಹಾರಾಷ್ಟ್ರ ರಾಜ್ಯದ ಕೊಲ್ಲಾಪುರ ಜಿಲ್ಲೆ ಚಂದಗಡ ತಾಲೂಕಿನ ದೇವರವಾಡಿ ಅಂತ ಒಂದು ಗ್ರಾಮಕ್ಕೆ ಬಂದಿದ್ದೀನಿ. ಈ ದೇವರವಾಡಿದು ವಿಶೇಷ ಅಂದ್ರೆ ಪಶ್ಚಿಮ ಘಟ್ಟದ ಸಾಲಿನಲ್ಲಿ ಅಂದ್ರೆ ಸಹ್ಯಾದ್ರಿ ಘಟ್ಟದಲ್ಲಿರುವಂತ ಅತ್ಯಂತ ಎತ್ತರವಾದಂತ ಸ್ಥಳ ಮತ್ತು ಇಲ್ಲಿ ಪೌರಾಣಿಕವಾಗಿ ಮತ್ತು ಐತಿಹಾಸಿಕ ಸಾಕಷ್ಟು ವಿಷಯಗಳನ್ನು ಒಳಗೊಂಡಂತ ದೇವಸ್ಥಾನ. ಇಲ್ಲಿ ಶ್ರೀ ಶಂಕರನು ಅಂದ್ರೆ ದೇವಾದಿದೇವದ ಮಹಾದೇವರಾದಂತ ಶಿವನು ಇಲ್ಲಿ ವೈದ್ಯನಾಥ ಅಂದ್ರೆ ವೈದ್ಯನಾಗಿ ಭಕ್ತರಿಗೆ ದರ್ಶನ ಕೊಡ್ತಾನೆ. ಇಲ್ಲಿ ತಾಯಿ ಭವಾನಿ ಅಂದ್ರೆ ಪಾರ್ವತಿ ಮಾತೆ ಇಲ್ಲಿ ಆಯುರ್ ಮಾತಾ ಆಯುರ್ ಭವಾನಿ ಅಂತ ಹೆಸರಿನಿಂದ ಇವರು ದೇವತೆಗಳು ಇಬ್ಬರು ಶಿವಪಾರ್ವತಿ ಭಕ್ತರಿಗೆ ವೈದ್ಯಕೀಯ ಸೇವೆ ಮಾಡುತ್ತಿರುವಂತ ದೇವರಾಗಿ ಇಲ್ಲಿ ನೆಲೆಕೊಂಡಿದ್ದಾರೆ. ಈ ಸ್ಥಳ ವಿಶೇಷವಾಗಿ ಸಸ್ಯ ಸಂಪನ್ಮೂಲಗಳಿಂದ ಕೂಡಿದಂತ ಅತ್ಯಂತ ಸುಂದರವಾದಂತ ಸ್ಥಳ ಮತ್ತು ತ್ರೇತಾಯುಗದಲ್ಲಿ ರಾಮ ರಾವಣರ ನಡುವೆ ಇದ್ದ ಸಮಯದಲ್ಲಿ ಇಂದ್ರಜಿತ ಮತ್ತು ಲಕ್ಷ್ಮಣಿಗೆ ಯುದ್ಧದಲ್ಲಿ ಇಂದ್ರಜಿತನ ಒಂದು ಬಾಣದಿಂದಾಗಿ ಲಕ್ಷ್ಮಣ ಮೂರ್ಛೆಯಾಗಿ ಬೀಳ್ತಾರೆ. ಆಗ ಅವರನ್ನು ಬದುಕಿಸುವ ಸಲುವಾಗಿ ಹನುಮಂತ ದೇವರು ದ್ರೋಣಗಿರಿ ಪರ್ವತನ ತರ್ತಾರೆ. ಆದ್ರೆ ಸಂಜೀವಿನಿ ಮಾತ್ರ ತರಬೇಕಂತ ಹೇಳಿದಾಗ ಅವರಿಗೆ ಹನುಮಂತ ದೇವರಿಗೆ ಆ ಪರ್ವತದಲ್ಲಿ ಸಂಜೀವಿನಿ ಮೂಲಿಕೆ ಯಾವುದನ್ನು ಗೊತ್ತಾಗದೆ ಇಡೀ ಪರ್ವತಕ್ಕೆ ಎತ್ಕೊಂಡು ಬರ್ತಾರೆ. ಆ ಎತ್ತುವನ್ನು ಬರುವಂತ ರಭಸದಲ್ಲಿ ಹಾರಿ ಹೋಗ್ತಿರುವಂತ ವೇಗದಲ್ಲಿ ಆ ಒಂದು ಗುಡ್ಡದ ತುದಿ ಒಂದು ಭಾಗ ಸ್ವಲ್ಪ ಕತ್ತರಿಸ್ಕೊಂಡು ಬಿತ್ತು ಅನ್ನೋ ಕಾರಣಕ್ಕಾಗಿ ಇಲ್ಲಿ ಸಸ್ಯ ಸಂಪನ್ಮೂಲ ಜಾಸ್ತಿ ಇದೆ ಮತ್ತು ಆಯುರ್ವೇದಿಕ ಔಷಧಿಗಳು ಬೆಳಿತವೆ. ಮತ್ತು ಇಲ್ಲಿ ನೀರಿನ ಪ್ರತಿ ಕಣಕಣಗಳಲ್ಲೂ ಮಣ್ಣಿನ ಕಣಕಣದಲ್ಲೂ ಮತ್ತು ನೀರಿನ ಕಣಕಣದಲ್ಲೂ ಸಹಿತ ಆಯುರ್ವೇದಿಕ ಔಷಧಿ ಇದೆ. ಅದಕ್ಕಾಗಿ ಅತ್ಯಂತ ಸುಂದರವಾದಂತ ಸ್ಥಳವೇ ಈ ದೇವರವಾಡಿ ಗ್ರಾಮ. ಈ ಗ್ರಾಮಕ್ಕೆ ಬರಬೇಕಾದ್ರೆ ಸುಮಾರು ಬೆಳಗಾವಿ ನಗರದಿಂದ ಸುಮಾರು 22 ಕಿಲೋಮೀಟರ್ ಬರಬೇಕು. ಗೋವಾಕ್ ಹೋಗೋ ರಸ್ತೆಗೆ ಬಂದ ಕಿಶಂದ್ರೆ ಉಚ್ಚಗಾಮಿ ಅಂದ್ರೆ ಒಂದ್ 2-3 ಕಿಲೋಮೀಟರ್ ನಂತರ ಬಾಚಿ ಅಂತ ಗ್ರಾಮ ಹತ್ರ. ಅಲ್ಲಿಂದ ಒಂದು ಪಕ್ಕದಲ್ಲಿ ಒಂದು ವೈದ್ಯನಾಥ ದೇವಸ್ಥಾನಕ್ಕೆ ಹೋಗುವ ರಸ್ತೆ ಅಂತ ಒಂದು ಬೋರ್ಡ್ ಇದೆ ಮರಾಠಿಯಲ್ಲಿ. ಅದರ ಮಾರ್ಗ ಮೂಲಕ ಬಂದ್ರೆ ಇಲ್ಲಿ ಪೂರ್ತಿ ಗ್ರಾಮಕ್ಕೆ ಬಂದು ಮೇಲೆ ಬಂದ್ರೆ ಈ ದೇವಸ್ಥಾನಕ್ಕೆ ಸಿಗುತ್ತೆ. ಈಗ ನಾನು ಪೂರ್ತಿ ದೇವಸ್ಥಾನ ಹತ್ರ ಬಂದಿದ್ದೀನಿ. ಈಗ ಇಲ್ಲಿ ದೀಪದ ಕಂಬ ಕಾಣಿಸ್ತದೆ ಮತ್ತು ದೇವಸ್ಥಾನ ಸುಮಾರು 10ನೇ ಶತಮಾನದ ಅನಿಸುತ್ತೆ. 1000 ವರ್ಷದ ಇತಿಹಾಸ ಹೊಂದಿರುವಂತ ದೇವಸ್ಥಾನ. ಆದ್ರೆ ಈ ದೇವಸ್ಥಾನ ಮುಂಭಾಗದಲ್ಲಿ ಮಹಾರಾಷ್ಟ್ರ ರಾಜ್ಯದ ಸರ್ಕಾರದಿಂದ ಮತ್ತೆ ಕಟ್ಟಡವನ್ನು ಕಟ್ತಾ ಇದ್ದಾರೆ ಅಂದ್ರೆ ದೇವಸ್ಥಾನಕ್ಕೆ. ಹೀಗಾಗಿ ಸ್ವಲ್ಪ ಕೆಲಸನೂ ನಡೀತಾ ಇದೆ ಅಲ್ಲಿ ಸುತ್ತಮುತ್ತಲು. ಹಾಗೆ ದೇವರದ ಒಂದು ವಿಶೇಷತೆಗಳು ಮತ್ತು ಇಲ್ಲಿ ವಿಶೇಷ ದೇವಸ್ಥಾನಗಳು ಇದ್ದಾವೆ. ಆಮೇಲೆ ಇಲ್ಲಿ ಒಂದು ನೀರಿನ ವರದಿ ಇದೆ, ಅವೆಲ್ಲವನ್ನೂ ತೋರಿಸ್ತೀವಿ. ಇದು ವೈದ್ಯನಾಥ ದೇವಸ್ಥಾನ. ಈಗ ದೇವರ ದರ್ಶನ ಮೊದಲು ಮಾಡ್ಕೊಂಡು ಅಲ್ಲಿ ದೇವಸ್ಥಾನದ ವೈಶಿಷ್ಟ್ಯತೆಯನ್ನ ಅಲ್ಲಿ ಪೂಜಾರಿಗಳೊಬ್ರು ಮಾಹಿತಿ ಕೊಡ್ತಾರೆ. ಆ ಮಾಹಿತಿ ಎಲ್ಲ ತಗೊಂಡ ನಂತರ ತಮಗೆ ಮತ್ತೆ ಯಥಾಸ್ಥಿತಿ ವಿಡಿಯೋನು ವೀಕ್ಷಿಸ್ತೀನಿ. ಮತ್ತೆ ಪಶ್ಚಿಮ ಘಟ್ಟದ ಸಾಲಿನಲ್ಲಿ ಸಹ್ಯಾದ್ರಿ ಘಟ್ಟದಲ್ಲಿ ತುಂಬಾ ಸುಂದರವಾದಂತ ಸ್ಥಳಗಳಿದ್ದಾವೆ. ಹುಡುಕ್ಬೇಕು ಜನತೆ. ನಾವು ಎಲ್ಲೋ ದೇವಸ್ಥಾನಗಳು ಹುಡ್ಕೊಂಡು ಹೋಗ್ತೀವಿ. ವೈದ್ಯನಾಥ ದೇವಸ್ಥಾನ ಇಲ್ಲೇ ಇದೆ. ನಾವು ಪರಳಿ ವೈದ್ಯನಾಥ ಹುಡ್ಕೊಂಡು ಹೋಗಿದ್ರೆ ಆ ವೈದ್ಯನಾಥನ ದರ್ಶನ ಮಾಡಿದ್ರು ಏನು ಈ ದರ್ಶನ ಮಾಡಿದ್ರು ಒಂದೇ. ಅಷ್ಟು ಸಮಾನವಾದಂತ ಶಕ್ತಿ ಇರುವಂತ ಸ್ಥಳ. ಯಾಕಂದ್ರೆ ತ್ರೇತಾಯುಗದಲ್ಲಿ ಹನುಮಂತ ಪರ್ವತನ ಎತ್ಕೊಂಡು ಹೋಗ್ಬೇಕಾರ ಅದರದ ಒಂದು ಪರ್ವತದ ಒಂದು ಭಾಗವೇ ಬಿದ್ದಂತ ಸ್ಥಳ ಅಂತೆ. ಅದಕ್ಕೆ ಇದು ಪವಿತ್ರವಾದಂತ ಮತ್ತು ಹನುಮಂತ ದೇವರ ಕೈಯಿಂದ ನಿರ್ಮಾಣ ಆದಂತ ಪರ್ವತ ಅಂದ್ರೂ ಅಡ್ಡಿ ಇಲ್ಲ. ಅಷ್ಟೊಂದು ಶ್ರೇಷ್ಠವಾದಂತ ಪರ್ವತ. ರಾಮನ ಮತ್ತು ಹನುಮಂತನ ಆಶೀರ್ವಾದ ಮತ್ತು ಶಿವನೇ ನಿಲ್ಲಿಸಿರುವಂತ ಅಪರೂಪದ ಸ್ಥಳವೇ ಈ ದೇವಸ್ಥಾನ. ನಾನು ಸಾಕಷ್ಟು ದೇವಸ್ಥಾನಗಳಿಗೆ ಹೋದಾಗ ನೋಡ್ತೀನಿ, ಹಳೆ ಕಾಲದ ದೇವಸ್ಥಾನಗಳೆಲ್ಲ ಈ ಪೇಂಟ್ ಬಡ್ಬಿಡ್ತಾರೆ. ಎಲ್ಲ ಕಡೆ ಕೇಸರಿ ಅಥವಾ ಯಾವ್ದಾರ ಒಂದು ಬಣ್ಣ ಅಥವಾ ಬಿಳಿಯ ಸುಣ್ಣ. ಅಂದ್ರೆ ಆಕ್ಚುಲಿ ಹಳೆ ಕಾಲದ ದೇವಸ್ಥಾನಗಳಿಗೆ ಬಣ್ಣ ಆ ರೀತಿ ಹಚ್ಚಬಾರ್ದು. ಯಾಕಂದ್ರೆ ಅದು ಅದ್ರ ಶಕ್ತಿನ ಕಡಿಮೆ ಆಗುತ್ತೆ. ಈ ಬಣ್ಣಗಳಲ್ಲಿ ಕೆಮಿಕಲ್ ಇರೋದ್ರಿಂದ ಆ ಕಂಬದಲ್ಲಿ ಇರುವಂತ ಅಂದ್ರೆ ಕಲ್ಲಿನ ಮೇಲೆ ಇರುವಂತ ಶಕ್ತಿನೂ ಕಡಿಮೆ ಆಗುತ್ತೆ. ಅದರಿಂದಾಗಿ ಅದು ನಶಿಸುವಂತ ಸಾಧ್ಯತೆ ಜಾಸ್ತಿ ಇರುತ್ತೆ. ಈಗ ವೈದ್ಯನಾಥನ ದರ್ಶನ ಮಾಡೋಣ ನಾವು ನಂದೀಶ್ವರನ ತಲೆಯಿಂದ ಅಂದ್ರೆ ಕೊಂಬುಗಳ ಮಧ್ಯದಿಂದ ಶೃಂಗದ ಮಧ್ಯದಿಂದ ವೈದ್ಯನಾಥನ ದರ್ಶನ ಮಾಡೋಣ. ನಂತರ ದರ್ಶನ ಕಂಬಗಳು ತುಂಬಾ
ಕೆತ್ತನೆ ಚೆನ್ನಾಗಿದೆ. ಅದ್ರ ಬಣ್ಣ ಬಡದಾರ ಅನ್ನೋ ಕಾರಣಕ್ಕೆ ಅಷ್ಟು ಸ್ಪಷ್ಟತೆ ಕಾಣೋದಿಲ್ಲ. ನಂದೀಶ್ವರ ಮಹಾರಾಜರು ಶಿವನ ಮುಂದೆ ಯಾವತ್ತೂ ಅವ್ರು ಇರಲೇಬೇಕು. ನಂದೀಶ್ವರ ದರ್ಶನ ನಂತರ ಗಣಪತಿ ಮತ್ತು ಇತರ ದೇವತೆಗಳ ದರ್ಶನ ಮಾಡಿಕೊಂಡು ಆಮೇಲೆ ವೈದ್ಯನಾಥನ ದರ್ಶನ ಮಾಡೋಣ. ಈಗ ತೋರಿಸ್ತಿರೋದು ಉತ್ಸವ ಮೂರ್ತಿ, ಅಂದ್ರೆ ದೇವಸ್ಥಾನದ ಶಿವಪಾರ್ವತಿಯರ ಕಲ್ಯಾಣ ಸಮಯದಲ್ಲಿ ಈ ವೈದ್ಯನಾಥ ದೇವರಿಗೆ ಇದನ್ನು ತೊಡಿಸಿ ಮುಖವನ್ನ ಮಾಡದಂಥದ್ದು ಇಲ್ಲಿ ಉಳಿಯುತ್ತೆ. ಹಾಗೆ ಇಲ್ಲಿ ಶಿವಲಿಂಗಗಳು ಸಾಕಷ್ಟು ಅದಾವ. ಅವುಗಳ ಹೆಸರು ಏನಂತ ಗೊತ್ತಿಲ್ಲ. ನಾಗರ ದೇವರು, ಮೈಲಾರಲಿಂಗ ಅಥವಾ ಜ್ಯೋತಿಬಾ ಅಂತ ಹೇಳಬಹುದು. ಈ ಕಡೆ ಆದ್ರೆ ನಾವು ವೀರಭದ್ರನ ಅಂತ ಹೇಳ್ಬೋದು ಅಥವಾ ಕಂಡುಬಾ ಅಂತ ಹೇಳ್ತಾರೆ. ಯಾವ್ದು ಹೇಳಿದ್ರು ಸಹಿತ ಪರಮೇಶ್ವರನ ಅಂಗಭಾಗವೇ ಭಾಗವೇ ಗಣಗಳೇ ಬರುತ್ತೆ. ಓಂ ನಮಃ ಶಿವಾಯ. ಈಗ ದೇವರ ದರ್ಶನ ಮಾಡ್ಕೊಳ್ಳೋಣ. ಈ ದೇವಸ್ಥಾನದ ವೈಶಿಷ್ಟ್ಯ ಅಂದ್ರೆ, ಈ ದೇವರ ದರ್ಶನ ಮಾಡ್ಕೋಬೇಕಂದ್ರೆ ಮುಂಚೆ ಅಲ್ಲಿ ದೇವಸ್ಥಾನ ಹಿಂದೆ ಒಂದು ನೀರಿನ ಹೊಂಡ ಇದೆ. ಅಂದ್ರೆ ಇಲ್ಲಿ ಸಾಕಷ್ಟು ಆಯುರ್ವೇದಿಕ್ ಔಷಧಿ ಹೊಂದಿದಂತ ಒಂದು ಸ್ಥಳ. ಅಲ್ಲಿ ಹೊಂಡದಲ್ಲಿ ಸ್ನಾನ ಮಾಡಿ ಈ ದೇವರ ದರ್ಶನ ಮಾಡ್ಕೊಂಡ್ರೆ ನಮಗೆ ಇರುವಂತ ರೋಗಗಳು ಕಡಿಮೆ ಆಗುತ್ತೆ ಅನ್ನೋದು ಇಲ್ಲಿಯ ಜನರ ನಂಬಿಕೆ. ಯಾಕಂದ್ರೆ ಈ ಕೆಲವೊಂದನ್ನು ವೈಜ್ಞಾನಿಕವಾಗಿ ನೋಡಕ್ ಆಗುದಿಲ್ಲ. ಆದ್ರೆ ಸಸ್ಯಗಳು ಬೆಳೆದು ಆ ಸಸ್ಯಗಳ ಬೇರಿನಿಂದ ಬಂದಂತ ನೀರು ಪ್ರತಿಯೊಂದವು ಔಷಧಿ ಗುಣ ಹೊಂದಿದೆ ಅಂತ ಅನ್ನೋದು ಸಹಿತ ನಾವು ಸಾಕಷ್ಟು ಸಾಹಿತ್ಯಗಳಲ್ಲಿ ಓದಿದ್ವಿ. ನಾವು ಈ ಕ್ರಾಂತಿವೀರ ಸಂಗೊಳ್ಳಿ ಚಿತ್ರದಲ್ಲಿ ಒಂದು ಮಾತು ಬರುತ್ತೆ, ಸಂಗೊಳ್ಳಿ ಹೇಳುವಂಥದ್ದು ಏನಂದ್ರೆ, ನಮ್ಮಲ್ಲಿ ಪ್ರತಿಯೊಂದು ಮಣ್ಣಿನ ಕಣಿಕಣದಲ್ಲೂ ಅಂದ್ರೆ ಔಷಧಿ ಗುಣ ಇದೆ ಅಂತ ಹೇಳ್ತಾ ದರ್ಶನ ಇದೆ. ಹಂಗೆ ಈ ಸಹ್ಯಾದ್ರಿ ಘಟ್ಟದಲ್ಲಿ ಪ್ರತಿಯೊಂದು ಮಣ್ಣಿನ ಕಣದಲ್ಲಿ ಮತ್ತು ಪ್ರತಿಯೊಂದು ಸಸ್ಯದ ಬೇರಿನಲ್ಲೂ ಸಹಿತ ಔಷಧಿ ಗುಣ ಇದೆ. ಆ ಗುಣದಿಂದವಾಗಿ ಇಲ್ಲಿ ನಮ್ಮ ಪರಿಸರದಲ್ಲಿ ತುಂಬಾ ಒಳ್ಳೆ ಸ್ವಚ್ಛವಾಗಿರುತ್ತೆ ಮತ್ತು ಜನನು ಒಳ್ಳೆಯದಿರುತ್ತೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಜನರು ತುಂಬಾ ಸ್ವಾರ್ಥಕ್ಕಾಗಿ ಈ ಪರಿಸರವನ್ನ ಹಾಳು ಮಾಡ್ತಾ ಇರುವಂತದ್ದು ಮನಸ್ಸಿಗೆ ಬೇಜಾರಾಗುತ್ತೆ. ಈ ಪರಿಸರ ಹಾಳಾಗೋದಂದ್ರೆ ಅದು ನಮ್ಮ ಜೀವನವೇ ಹಾಳವನ್ನೋದನ್ನು ನೆನಪಿಟ್ಟಬೇಕು. ನಾವು ವಿಶೇಷವಾಗಿ ಇಂಥ ಪವಿತ್ರ ಸ್ಥಳಗಳಿಗೆ ಹೋದಾಗ ಅಲ್ಲಿ ಯಾವುದೇ ತರದ ಕಾಜು ಮತ್ತು ಪ್ಲಾಸ್ಟಿಕ್ ವಸ್ತುಗಳು ಬಳಸದೇ ಇರಬಹುದು. ಆಮೇಲೆ ಅಲ್ಲಿ ಯಾವ ರೀತಿ ಒಂದು ಎಚ್ಚರಿಕೆ ಇರುತ್ತೆ ಅದನ್ನ ತಕ್ಕಂತೆ ಇರಬೇಕು ಹೊರತು ನಾವು ನಮಗೆ ಬೇಕಾದ ಹಾಗೆ ನಡ್ಕೊಳ್ಳುವಂಥದ್ದು ಮಾಡಬಾರ್ದು. ಯಾಕಂದ್ರೆ ಈ ದೇವಸ್ಥಾನಗಳು ಅದರದೇ ಆದಂಥ ಪವಿತ್ರತೆ ಮತ್ತು ಶುದ್ಧತೆ ಇರುತ್ತೆ. ಅದನ್ನೆಲ್ಲ ನಾವು ಮೀರಿ ಹೋಗ್ತೀವಿ. ನಾವು ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಕೆಲವೊಂದು ಬಟ್ಟೆಗಳನ್ನು ಹಾಕೋದು ನಿಯಮಗಳು ಮಾಡ್ಕೊಂಡು ಹೋಗ್ಬೇಕು. ಯಾವುದೋ ಡ್ರೆಸ್ ಹಾಕೊಂಡು 3/4 ಆಮೇಲೆ ಟೀ ಶರ್ಟು ಯಾವ ಥರ ಹಾಕೊಂಡು ಹೋಗ್ಬಾರ್ದು. ಒಂದು ಸಾಂಪ್ರದಾಯಿಕ ಉಡುಗೆಗಳನ್ನು ಹಾಕೊಂಡು ಹೋಗ್ಬೇಕು. ಈ ರೀತಿ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಒಂದು ನಿಯಮಗಳು ನಾವೇ ಮಾಡ್ಕೋಬೇಕು. ಆದ್ರೆ ನಾನು ಈ ದೇವಸ್ಥಾನದ ವಿಡಿಯೋ ಚಿತ್ರೀಕರಣ ಮುಗಿಸ್ಕೊಂಡು ಅಲ್ಲಿ ಹಿಂದೆ ಹಾಗೆ ಕೂತಾಗ ಚಹಾ ಕುಡ್ಕೊಂಡು ಕೂತಾಗ ಅಲ್ಲಿ ಒಬ್ರು ಬಂದಿದ್ರು ನೋಡಿದೆ. ಅವ್ರ ಡ್ರೆಸ್ ನೋಡಿದ್ರೆ ಬೇಜಾರಾಗುತ್ತೆ. ಅಂದ್ರೆ ಅಷ್ಟು ಕೆಟ್ಟ ರೀತಿ ಡ್ರೆಸ್ ಹಾಕೊಂಡು ಬರೋ ಅವಶ್ಯಕತೆ ಏನಾದ್ರೂ ಇತ್ತು ಅಂತ ಅನ್ಸುತ್ತೆ. ದೇವಸ್ಥಾನ ಒಂದು ಪುಣ್ಯಕ್ಷೇತ್ರಗಳಲ್ಲಿ ಬರ್ಬೇಕಾದ್ರೆ ಇಂಥ ಯಾವ ತರದ ಡ್ರೆಸ್ ಇರಬೇಕು ಅನ್ನೋದು ಒಂದು ಕಾಮನ್ ಸೆನ್ಸ್ ಜನರೇ ಇಲ್ಲ. ಈಗ ನಿಮ್ಮನ್ನ ತೋರಿಸ್ತಾ ಇರೋದು ಪಾಂಡವರು ಮತ್ತು ಕೌರವರು ಇರುವಂತ ಸ್ಥಳ ಅಂತ ಹೇಳ್ತಾರೆ. ಇಲ್ಲಿ ನಂಬಿಕೆ ಪ್ರಕಾರ ಇದು ಕೌರವರು ಇರುವಂತ ಸ್ಥಳ. ಅಂದ್ರೆ ಕೌರವರ ಮೂರ್ತಿ ಅಂತ ಹೇಳ್ತಾರೆ. ನಂತರ ಪಾಂಡವರದ್ದು ಮೂರ್ತಿ ಐತೆ ಅಂತ ಹೇಳ್ತಾರೆ. ಈ ದೇವಸ್ಥಾನ ಇದು ಭವಾನಿ ಮಾತೆ ದೇವಸ್ಥಾನದಲ್ಲಿ ಇರುವಂತ ಸ್ಥಳ. ದೇವಸ್ಥಾನದ ಕೆತ್ತನೆ ತುಂಬಾ ಚೆನ್ನಾಗಿದೆ. ಅದರ ಬಣ್ಣ ಹಚ್ಚಿರೋದ್ರಿಂದ ಅಷ್ಟೊಂದು ಸ್ಪಷ್ಟತೆ ಇಲ್ಲ. ಇದು ಪಾಂಡವರು 5 ಜನ ಇದ್ದಾರೆ ನೋಡಿ. ಅದು ಆಗಲೇ ತೋರಿಸಿದ್ದು ಕೌರವರು, ಇದು ಪಾಂಡವರು. ಈ ದೇವಸ್ಥಾನಕ್ಕೂ ಪಾಂಡವರು ಕೌರವರು ಬಂದು ಹೋಗಿದ್ದರು ಅನ್ನೋದನ್ನು ಒಂದು ಇವರು ಇಲ್ಲಿ ಸ್ಥಳೀಯರ ನಂಬಿಕೆ. ಅಂದ್ರೆ ವಿಶೇಷವಾಗಿ ಶಿವನ ದೇವಸ್ಥಾನ ಇದ್ದಲ್ಲಿ ರಾಮಾಯಣ ಮತ್ತು ಮಹಾಭಾರತ ಘಟನೆಗಳು ನಡೆದಲ್ಲಿ ಅಲ್ಲಿ ಬಂದು ಹೋಗಿದ್ದಾರೆ ಅನ್ನೋದು ನಂಬಿಕೆ ಹೊರತು ಇದನ್ನ ಯಾವುದನ್ನು ದೃಢಪಡಿಸೋಕೆ ಆಗೋಲ್ಲ. ಯಾಕಂದ್ರೆ ಕೆಲವೊಂದು ನಂಬಿಕೆ ಇರುತ್ತೆ, ಅದನ್ನಷ್ಟೇ ಮಾತ್ರ ನಾವು ಒಪ್ಕೋಬೇಕು ಹೊರತು ಅದನ್ನ ಪ್ರತಿಯೊಂದು ಸೂಜಿಗೆ ಹೆಚ್ಚು ತೋರಿಸುವಂಥದ್ದು ಆಗೋಲ್ಲ. ಇದು ಆರೋಗ್ಯ ಭವಾನಿ ಮಾತಾ ಮಂದಿರ ನೋಡಿ.
ಹೆಸರಿನಲ್ಲೇ ಆರೋಗ್ಯ ಇದೆ. ತಾಯಿ ಭವಾನಿ ಅಂದ್ರೆ ತಾಯಿ ಪಾರ್ವತಿ ದೇವಿ ಇಲ್ಲಿ ವೈದ್ಯಳಾಗಿ ಕೆಲಸ ಮಾಡ್ತಾ ಇದ್ದಾರೆ. ತಾಯಿ ಸೇವೆಯನ್ನು ನಮಗೆ ಕೊಡ್ತಾ ಇದ್ದಾಳೆ. ನಮ್ಮಂತ ಸಾಮಾನ್ಯ ಜನತೆಗೆ ತಾಯಿ ಪಾರ್ವತಿ ವೈದ್ಯರಾಗಿ ಇಲ್ಲಿ ಕುತೂಹಲ ನಮಗೆಲ್ಲ ಹರಿಸ್ತಾ ಇದ್ದಾರೆ. ಅವರ ದರ್ಶನ ಮಾಡ್ಕೋಣ, ಮತ್ತೆ ದೇವಸ್ಥಾನ ಸುತ್ತಮುತ್ತಲು ಏನೇನಿದೆ ಒಂದು ಸ್ವಲ್ಪ ಮತ್ತೆ ನೋಡ್ಕೊಂಬರೋಣ. ಯಾಕಂದ್ರೆ ದೇವಸ್ಥಾನ ಸುತ್ತಮುತ್ತಲು ಸಾಕಷ್ಟು ವಿಷಯಗಳಿದ್ದಾವೆ. ಈಗ ಯಥಾಸ್ಥಿತಿ ದೇವಸ್ಥಾನದಲ್ಲಿ ಏನೇನಿದಾವೆ ಅನ್ನೋದು ನಾನು ತೋರಿಸುವಂಥದ್ದು ಕಾಮನ್ ಆಗಿ ತೋರಿಸ್ತಾ ಇದ್ದೀನಿ. ಇದು ಆಗ್ತಾ ಇದ್ದಾಗೆ ಅಲ್ಲಿ ಪೂಜೆ ಮಾಡ್ತಾ ಇರುವಂತ ಬಸಯ್ಯಪ್ಪ ಪೂಜಾರಿ ಅವರು ಸ್ವಲ್ಪ ದೇವಸ್ಥಾನದ ಮಹತ್ವವನ್ನು ಹೇಳ್ತಾರೆ. ಒಂದು ಬಹಳ ಜಾಸ್ತಿ ಇಲ್ಲ ಅವ್ರದ್ದು. ಈಗ ಅವರೊಂದು ಮಾತಾಡೋಣ. ನಮಸ್ಕಾರ. ನನ್ನ ಹೆಸರು ಬಸವರಾಜ ರಾಯಪ್ಪ ಪೂಜಾರಿ. ಇದು ಅವ್ರ ತಮ್ದು ಇದು ಯಾವ ಊರು ಬರ್ತೀರಿ? ಇದು ದೇವರವಾಡಿ ಊರ ಕೊಲ್ಲಾಪುರ ಜಿಲ್ಲಾ ಚನ್ನಗಡ ತಾಲೂಕ ರೀ. ಇದು ಬಹಳ ಪವಿತ್ರ ವೈದ್ಯನಾಥ ಆರೋಗ್ಯ ಭವಾನಿ ದೇವಸ್ಥಾನ ಇದೆ ರೀ. ವೈದ್ಯನಾಥ ಆರೋಗ್ಯ ಭವಾನಿ ದೇವಸ್ಥಾನ. ಈಶ್ವರ ಪಾರ್ವತಿದನ ಗುಡಿ ರೀ. ವೈದ್ಯನಾಥ ಆರೋಗ್ಯ ಭವಾನಿ ಇದೆ ರೀ. ಇಲ್ಲಿ ಬಹಳ ದೊಡ್ಡ ಋಷಿಮುನಿಗಳು ತಪಸ್ಸರ ಮಾಡಿದ ಭೂಮಿ ಇದೆ, ಜಾಗ ಇದೆ ರೀ. ಇಲ್ಲಿ ಕಾರ್ತಿಕ್ ಸ್ವಾಮಿಗಳು ತಪಸ್ಸರ ಮಾಡಿದ್ರಿ. ದತ್ತಾತ್ರೇಯ ಮಹಾರಾಜರು ತಪಸ್ಸರ ಮಾಡಿದ ಜಾಗ ಇದೆ. ಮತ್ತ ಯಾವಾಗ ಸಂಜೀವನಿ ಹನುಮಾನ್ ಒಯ್ಯು ಬಂದ್ರಿ ಇಲ್ಲೇ ಒಂದು ಇವ್ರದ್ದು ಇದು ಬಿದ್ದೈತ್ರಿ. ಆವಾಗಿಂದ ಈ ಪವಿತ್ರ ಭೂಮಿ ಇದೆ. ಈಶ್ವರ ಅಂದ್ರ ಜಕಣಾಚಾರ್ಯ ಕಾಲಿ ಪಾಂಡವರ ಕಟ್ಟಿದ ಗುಡಿ ಇದೆ ರೀ. ಅವ್ರು ಇಲ್ಲಿ ಮೂರ್ತಿ ಅದಾವ್ರ ಗುಡಿಯಾಗ್ರಿ. ಅವ್ರು ಕಟ್ಟಿದ ಗುಡಿ ಇದೆ ರೀ. ಮತ್ತ ಇದ್ರ ಮುಂದ ಇಲ್ಲಿ ಗಾಯಮುಖ ಅಂತ ಒಂದು ಇದೆ, ನೀರಿನ ದೇವಸ್ಥಾನ ಇದೆ. ಅಲ್ಲಿ ಹೋಗಿದ್ರು ಅವ್ರ. ಅಲ್ಲಿ ಒಂದ್ ಸ್ವಲ್ಪ ದೇವಸ್ಥಾನದ ಇದನ್ನ ಸ್ಥಾಪನೆ ಮಾಡಿದ್ರೆ ಅಷ್ಟೊತ್ತಿಗೆ ಬೇಕಾರ ಊರ್ಲಿ ಅವ್ರು ಬಂದ್ ಮಾಡಿ ಗಾಯಬ ಇದಾದ್ರಿ ಅವ್ರು ತಮ್ಮದ ಇದೆ. ಅಂದ್ರೆ ಇದು ಅಂದ್ರೆ ರಾಮಾಯಣ ಕಾಲದಾಗಿಂದ ರಾಮಾಯಣ ಕಾಲ ಅಂದ್ರೆ ದ್ರೋಣಗಿರಿ ಪರ್ವತ. ದ್ರೋಣಗಿರಿ ಪರ್ವತ. ಇಲ್ಲಿ ಸಸ್ಯಗಳು ಅಂದ್ರೆ ಔಷಧಿ ವನಸ್ಪತಿ ಔಷಧಿ ಅದಾವ್ರಿ. ಈಗ ಯಾವ ತರದ ಔಷಧಿಗಳು ಸಿಗ್ತಾವ್ರಿ ಇಲ್ಲಿ? ಔಷಧಿಗಳು ನಮ್ಮ ಹಿರಿಯರು ಕೊಡ್ತಿದ್ರು ಅವೇಕ್ರಿ. ಏನ್ರಿ ಅವ್ರು ಹಿರಿಯರು ಸುದ್ದಿ ಕೊಡ್ತಿರಿ. ಇಲ್ಲೇ ಯಾತ್ರ ಮ್ಯಾಗನು ಇರ್ಲನು ತೀರ್ಥ ಪ್ರಸಾದ ಹೋದ್ರುನು ಅವ್ರು ಆರಾಮ್ ಆಗ್ತಿದ್ರಿ. ಹಿಂಗ ಅವ್ರದ್ದು ಪ್ರಸಾದ ದೇವಸ್ಥಾನದ ಕೈಲಿ ಕೊಟ್ಟಿದ್ರೆ ಅವ್ರ ಭಕ್ತರ ಆರಾಮಾಗಿ ಹೋಗ್ತಿರ್ರಿ. ಇಲ್ಲಿ ಮಹಿಪತಿ ರಾಜ ಅಂತ ಒಬ್ಬ ರಾಜ ಇದ್ರಿ ಮೈಪಾಲ್ಗಡಲ್ಲಿ. ಮಹಿಪತಿ ರಾಜ ಅವಾಗ ಮಹಾರೋಗ ಆಗೈತ್ರಿ. ಇಲ್ಲಿ ಒಬ್ರು ಸ್ವಾಮಿಗಳು ಅಂತ ಇದ್ರಿ, ಹೊಸಮಠ ಅಂತ್ರಿ. ಅವ್ರ ಸಮಾಧಿ ಐತ್ರಿ ಇಲ್ಲಿ. ಅವ್ರು ತೀರ್ಥ ಪ್ರಸಾದ ಕೊಟ್ಟು ಅವ್ರಿಗೆ ಆರಾಮ್ ಮಾಡಿರ್ರಿ. ಆ ದೇವಕ್ಕಿಂದ ಇದು ಪವಿತ್ರ ಮಹತ್ವ ಆಡ್ವಾಸಿತ ಹೋಗೈತ್ರಿ. ನಿಮ್ಮ ಸ್ವಲ್ಪ ಕನ್ನಡದ ಲ್ಯಾಂಗ್ವೇಜ್ ಸ್ವಲ್ಪ ತೊಂದರೆ ಇರ್ತೇನೆ. ಅಂದ್ರೆ ನಾ ಮರಾಠಿ ಮೀಡಿಯಂ ನಂದು ಎಜುಕೇಶನ್ ಮರಾಠಿ ಮೀಡಿಯಂ. ಅಂದ್ರೆ ಇಲ್ಲಿ ಒಟ್ಟ ಯಾವ ರೋಗಗಳಿದ್ರು ಇಲ್ಲಿ ವೈದ್ಯನಾಥ ದೇವರ ಆರಾಮಾಗಿ ಏನೋ ಒಂದ್ ನಮ್ಗೆ ಚಿಕ್ಕ ಆಗ್ಲಿ ಏನೋ ಆಗ್ಲಿ ಇದಾದ್ರು ಆಪರೇಷನ್ ಅವಕ್ಕಿಂತ ಮುಂಚೆ ಇಲ್ಲಿ ಬೆಳ್ಕೊಂಡು ಎಲೆ ಅಡಿಕೆ ಬೆಳ್ಕೊಂಡು ಇಲ್ಲಿ ಸ್ನಾನ ಮಾಡಿ ಒಂದ್ 5 ಅಮಾಸೆ ಬಂದು ಒಂದ್ ಅಭಿಷೇಕ ಮಾಡಿ ಹೋದ್ರು ಅವ್ರು ಆರಾಮ್ ಆಗ್ತಿರ್ತಾರೆ ವಿದೌಟ್ ಇದಿರ್ಲಿ ಆಪರೇಷನ್. ಹಿಂಗ ಇದ್ರ ಮಹತ್ವ ಇದೆ. ಸರ್, ಈ ದೇವಸ್ಥಾನ ಎಷ್ಟು ವರ್ಷದ ಇರ್ಬೋದು ಅಂತ? ಪಾಂಡವ ಕಾಲಿಂದ. ಅಂದ್ರೆ ಮೂರ್ತಿ ನಿರ್ಮಾಣ ಮಾಡಿದ್ದು ಪಾಂಡವರ ಅವ್ರ ಮೂರ್ತಿ ಅದಾವ್ರಿ. ಈ ದೇವಸ್ಥಾನ ಕಟ್ಟಿದ್ದು ಅವ್ರ ಕಟ್ಟಿದ್ ಸರ್. ಇಲ್ಲ, ನನಗೆ ಕೆಲವೊಂದು ಇದು ನನಗೆ ನೋಡ್ಬೇಕಾರೆ 11ನೇ ಶತಮಾನ ಅಥವಾ 8ನೇ ಶತಮಾನ ಅನ್ಸತ್ತ. ಎಲ್ಲ 47 ಹೌದೇನ್ರಿ? ಸರಿ, ಓಕೆ. ನೀವು ಒಂದಷ್ಟು ಸ್ವಲ್ಪ ಮಾಹಿತಿ ಸಂಕ್ಷಿಪ್ತ ಕೊಟ್ರಿ. ನಮಸ್ಕಾರ. ಇಲ್ಲಿ ಸಾಕಷ್ಟು ಋಷಿ ಮುನಿಗಳು ಮತ್ತು ತಪಸ್ವಿಗಳು ತಪಸ್ಸು ಮಾಡಿದ್ರಂತ ಸ್ಥಳ ಪುಣ್ಯಭೂಮಿ. ಇಲ್ಲಿ ಒಬ್ರು ಸಂಗೀತ ವಿದ್ವಾಂಸರು ರಾಮಸ್ವಾಮಿ ಅಂತ ಒಬ್ರು ಇರ್ತಾರೆ. ಅವರು ಒಳ್ಳೆ ಸಂಗೀತ ವಿದ್ವಾಂಸರು. ಅವ್ರ ಕಡೆಗೆ ಲತಾ ಮಂಗೇಶ್ಕರ್ ಅವರು ಸಹಿತ ಸಂಗೀತನ ಕಲ್ತು ಹೋಗಿದ್ದಾರೆ ಅಂತ ಅವರು ಹೇಳ್ತಾರೆ. ಅವ್ರದ್ದು ಸಮಾಧಿ ಇದು. ಅವ್ರ ಗುರುಗಳು ಅಂತ ಲತಾ ಮಂಗೇಶ್ಕರ್ ಅವರ ಗಾಯಕರೇ ಇದ್ರಲ್ಲ. ಭಾರತ ರತ್ನ ಪ್ರಶಸ್ತಿ ವಿಜೇತ ನಮ್ಮ ಲತಾ ಮಂಗೇಶ್ಕರ್ ಅವರು ಇವ್ರಿಗೆ ಶಿಷ್ಯಂದ್ರತ್ತೆ. ಅದು ಆಶ್ಚರ್ಯ ಆಯ್ತು ನನಗೆ ಕೇಳಿದೆ. ಆಮೇಲೆ ಜೊತೆಗೆ ನಮ್ಮ ಕನ್ನಡದ ಪ್ರಸಿದ್ಧ ಚಲನಚಿತ್ರ ರಾಜ್ಕುಮಾರ್ ಅವ್ರದ್ದು ಅಭಿನೇತ ಸಣ್ಣದಪ್ಪನ ಕತೆ ಗೊತ್ತಿದೆ. ಆದ್ರೆ ಶೈನಾಯಿನ ಬಗ್ಗೆ ಗೊತ್ತಿದೆ. ಅಪ್ಪಣ್ಣ ಶೈನಾಯಿ ಸಣ್ಣದಿಯ ಬಗ್ಗೆ ಗೊತ್ತಿದೆ. ಆ ಶೈನಾಯಿ ಅಪ್ಪಣ್ಣ ಅಂದ್ರೆ ಸಣ್ಣದಿ ಅಪ್ಪಣ್ಣ ಈ ಇವ್ರ ಕಡೆನೇ ಸಂಗೀತನ ಕಲ್ತಿದ್ರು ಅಂತ ಇವ್ರು ಹೇಳ್ತಾರೆ. ಬಟ್ ನನಗೇನೇ ಅಷ್ಟು ಮಾಹಿತಿ ಇಲ್ಲ, ಇದ್ರ ಬಗ್ಗೆ ಎಲ್ಲೂ ಉಲ್ಲೇಖಗಳು ಇಲ್ಲ. ಅವರು ಸ್ಥಳೀಯರ ನಂಬಿಕೆಗಳನ್ನ ಮಾತ್ರ ನಾನು ಇಲ್ಲಿ ಪ್ರಸ್ತುತಪಡಿಸ್ತಾ ಇದ್ದೀನಿ. ಯಾಕಂದ್ರೆ ಕೆಲವೊಂದು ನಂಬಿಕೆಗಳು ಮಾತ್ರ ಇರುತ್ತೆ.
ಹಾಗೆ ಇಲ್ಲಿ ಮುಂದೆ ನಾವು ದತ್ತಾತ್ರೇಯ ದೇವಸ್ಥಾನಕ್ಕೆ ಹೋಗೋಣ. ಇಲ್ಲಿ ದತ್ತಾತ್ರೇಯ ದೇವರು ಇಲ್ಲೇ ತಪಸ್ಸು ಮಾಡಿದ್ರು ಅನ್ನೋದು ನಂಬಿಕೆ. ಅದರ ಪ್ರಕಾರ ಇಲ್ಲಿ ಪಾದುಕೆಗಳನ್ನು ಮಾಡಿದ್ದಾರೆ. ಜೊತೆಗೆ ಮಂದಿರವನ್ನು ಸಣ್ಣದೋದಿದೆ. ಅದರ ಮುಂದಗಡೆ ಈ ಆಯುರ್ವೇದಿಕ ಹೊಂಡನೂ ಇದೆ. ಅದರಲ್ಲಿ ಸಾಕಷ್ಟು ನೀರಿನ ಜರಿ ಬರುತ್ತೆ. ಆ ನೀರಿನ ಜರಿಯಲ್ಲಿ ಸ್ನಾನ ಮಾಡುವಂಥದ್ದು ಮತ್ತು ದತ್ತಾತ್ರೇಯ ದರ್ಶನ ಮಾಡ್ಕೊಂಡು ನಂತರ ವೈದ್ಯನಾಥ ದೇವರ ದರ್ಶನಕ್ಕೆ ಹೋಗ್ತಾರೆ. ಇದು ದತ್ತಾತ್ರೇಯ ದರ್ಶನ. ನಾನು ಆಗ ಸ್ವಲ್ಪ ಹೇಳ್ತಾ ಇದ್ದೆ, ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ನಮ್ಮ ಡ್ರೆಸ್ ಯಾವ ರೀತಿ ಇರಬೇಕು ಅನ್ನೋದು ಮತ್ತು ನಮ್ಮ ನಡೆನುಡಿಯಿರಬೇಕು. ಕೆಲವರು ಅವಾಜ್ ಶಬ್ದ ಮಾತಾಡೋದು ದೇವಸ್ಥಾನಗಳಲ್ಲಿ ಹೋದಾಗ ಇವೆಲ್ಲ ಆದಷ್ಟು ಬಿಡುವಂಥ ಪ್ರಯತ್ನ ನಾವು ಮಾಡಬೇಕು. ಯಾಕಂದ್ರೆ ನಮ್ಮ ಧರ್ಮ, ನಮ್ಮ ಸಂಸ್ಕೃತಿ ಉಳಿಸುವುದು ನಮ್ಮ ಕರ್ತವ್ಯ. ಇದು ಬೆಟ್ಟ ಗುಡ್ಡಗಳಲ್ಲಿ ಹರಿದು ಬಂದಂಥ ನೀರನ್ನ ಸಣ್ಣಂಗೆ ಇಲ್ಲಿ ಬರುತ್ತೆ. ಈಗ ನಾನು ಪೂರ್ತಿ ಬೇಸಿಗೆ ಕಾಲದಲ್ಲಿ ಹೋಗಿರೋದಂದ್ರೆ ಮೇ 1ನೇ ತಾರೀಕು ಹೋಗಿರೋದ್ರಿಂದ 2ನೇ ತಾರೀಕು ಹೋಗಿರೋದ್ರಿಂದ ಬಹುಶಃ ಪೂರ್ತಿ ಬಿಸಿಲಿರುತ್ತೆ. ಅದಕ್ಕೆ ನೀರಿಲ್ಲ. ಅಂದ್ರೆ ಇದು ಸ್ವಲ್ಪ ಮಳೆ ಆದ್ರೆ ಇಲ್ಲೇ ಸಾಕಷ್ಟು ಮಳೆ ಆಗುತ್ತೆ. ಪಶ್ಚಿಮ ಘಟ್ಟ ಸಾಲಿರೋದ್ರಿಂದ ಸಾಕಷ್ಟು ಮಳೆ ಆಗುತ್ತೆ. ಇತ್ತು ತುಂಬುತ್ತೆ. ಇನ್ನೊಂದು ತಿಂಗಳು ಅಥವಾ 1 ತಿಂಗಳು ಬಿಟ್ಟರೆ ನಾವು ಬಂದ ನೋಡಿದ್ರೆ ಇದೆ ನಮ್ಗೆ ಆಶ್ಚರ್ಯ ಆಗುತ್ತೆ. ಅಷ್ಟು ತುಂಬುತ್ತೆ, ನೀರು ತುಂಬಿ ಹರಿದು ಹೋಗುತ್ತೆ. ಅಷ್ಟು ನೀರು ಇರುತ್ತೆ. ಇಲ್ಲಿ ಸಣ್ಣದಲ್ಲಿ ಗೋಮುಖ ಇದೆ. ಗೋಮುಖದ ಮೂಲಕ ನೀರು ಬರುತ್ತೆ. ಇಲ್ಲಿ ಅದು ಗುಡ್ಡದಾಗಿಂದೆಲ್ಲ ಬಸ್ ನೀರು ಇಲ್ಲಿ ಬರುತ್ತೆ. ಇಲ್ಲಿ ನೀರನ್ನ ಸ್ನಾನ ಮಾಡಿಕೊಂಡು ಮಾಡಿದ್ರೆ ಸ್ವಲ್ಪ ರೋಗಗಳು ವಾಶ ಆಗುತ್ತೆ ಅನ್ನೋದು ನಂಬಿಕೆ ಜನತೆದು. ಮತ್ತು ಸಸ್ಯ ಸಂಪನ್ಮೂಲಗಳನ್ನ ಹಾಗೆ ಇರುತ್ತೆ. ಅದಕ್ಕಾಗಿ ಆ ರೀತಿ ಒಂದು ಶಕ್ತಿ, ಆಯುರ್ವೇದಿಕ ಶಕ್ತಿ ಇರುತ್ತೆ. ಅದಕ್ಕಾಗಿ ಆರೋಗ್ಯ ಆಗುವುದು ಸ್ವಾಭಾವಿಕ ಮತ್ತು ವೈಜ್ಞಾನಿಕ ತೆಗೆದು ನೋಡ್ರು ಈ ನೀರಿನಲ್ಲಿ ಶಕ್ತಿ ಇರುತ್ತೆ. ಹಾಗೆ ಮತ್ತು ನಾವು ಪರಿಸರಕ್ಕೆ ಹೋದಾಗ, ವಿವಿಧ ಕ್ಷೇತ್ರಗಳಲ್ಲಿ ಮತ್ತು ಪರಿಸರಗಳು ಹೋದಾಗ ವಿಶೇಷವಾಗಿ ನಾನು ಬಹಳ ಅಬ್ಸರ್ವ್ ಮಾಡಿದ ಪ್ರಕಾರ ಅಂದ್ರೆ ಈ ಹೊರಗಡೆ ಬಂದ ತಕ್ಷಣ ಕೆಲವರಿಗೆ ಈ ಮಂಗನಿಗೆ ಒಂದು ಹೆಂಡ ಕುಡಿಸಂಗೆ ಮಾಡಿಬಿಡ್ತಾರೆ. ಅದು ಎಂದು ನೋಡಿದ್ರೆ ದಿನ ಒಂಥರ ಹುಚ್ಚರಾಗಿ ಆಟ ಆಡೋದು, ಹಾರಾಡೋದು, ಚೀರಾಡೋದು ಈ ಥರನೂ ಮಾಡ್ಬಾರ್ದು. ಯಾಕಂದ್ರೆ ನಾವು ಬೇರೆಯವರನ್ನ ನೋಡಿ ನಾವು ಕಲಿಯುವಂಥದ್ದು ಬಹಳ ಇದೆ. ಹಿಂದೂ ಧರ್ಮ, ಹಿಂದೂ ಸಂಸ್ಕೃತಿ ಬಹಳ ಒಂದು ಶ್ರೇಷ್ಠವಾದಂಥದ್ದು. ಅದು ಅಲ್ಲದೆ ಜಗತ್ತಿಗೆ ಜಗದ್ಗುರು ಆಗಿರುವಂತಹ ಭಾರತ ದೇಶ ಇವತ್ತು ನಾವು ಮತ್ತೊಬ್ಬರಿಂದ ಪಾಠ ಕಲಿಯುವಂಥ ಪ್ರಸಂಗ ಬಂದಿದೆ. ಯಾಕಂದ್ರೆ ಅಂತ ಪರಿಸ್ಥಿತಿ ನಾವು ತಂದ್ಕೊಂಡ್ವಿ. ಈಗ ನಾನು ತೋರಿಸ್ತಾ ಇರುವಂತದ್ದು ಇಲ್ಲೊಂದು ಗುಹೆ ಇದೆ ಅಂತ ಒಳಗೆ. ಅಂದ್ರೆ ಅದು ತಪಸ್ವಿಗಳು ತಪಸ್ಸು ಕೊಂಡಿರ್ತಾರೆ. ಇದನ್ನು ಅವ್ರ ಹೇಳ್ತಾ ಇದ್ರು. ಆಮೇಲೆ ನಾವು ಇಲ್ಲಿ ಮುಂದೆ ಮತ್ತೊಂದು ಸಿದ್ದೇಶ್ವರ ದೇವಸ್ಥಾನಕ್ಕೆ ಹೋಗೋಣ. ಇದು ಸಿದ್ದೇಶ್ವರ ದೇವಸ್ಥಾನ. ಅವ್ರು ನನಗೆ ಬಸವೇಶ್ವರರು ಬಂದು ಪಾಪ ಪೂರ್ತಿ ಎಲ್ಲ ನನಗೆ ಕರ್ಕೊಂಡೋಗಿ ತೋರಿಸಿ ಎಲ್ಲ ತೋರಿಸಿದ್ರು ಅವರು. ಅಂದಾಗ ನನಗೆ ಸ್ವಲ್ಪ ಮಾಹಿತಿ ಸಿಕ್ತು. ನಾನು ಹೋಗಿರೋದು ಮಹಾರಾಷ್ಟ್ರಕ್ಕಾದ್ರೂ ಸಹಿತ ಅವ್ರು ಕನ್ನಡದಲ್ಲೇ ಮಾತಾಡ್ತಾ ಇದ್ರು ನನ್ನ ಜೊತೆಗೆ. ಅವರು ಕನ್ನಡ ಅಷ್ಟೊಂದು ಸ್ಪಷ್ಟ ಬರ್ತಿರ್ಲಿಲ್ಲ. ಆದ್ರೂ ನಂದು ವಿಶೇಷ, ನಾನು ಎಷ್ಟು ಸರಿ ಮಹಾರಾಷ್ಟ್ರಕ್ಕೆ ಹೋಗಿದ್ದೀನಿ, ಎಲ್ಲಾದ್ರೂ ಒಬ್ರು ಕನ್ನಡಿಗರು ಸಿಗ್ತಾರೆ ನನಗೆ. ಅಂದ್ರೆ ನಾವು ಹುಡುಗಿ ತೆಗೆದ್ರೆ ಅಮೆರಿಕಾದಾಗೂ ಸಹಿತ ನಾವು ಕನ್ನಡ ಮಾತಾಡೋದು ತೆಗಿಬೋದು, ಮತ್ತು ಆಫ್ರಿಕಾಕ್ಕೆ ಹೋದ್ರು ತೆಗಿಬೋದು, ನಾವು ವೆಸ್ಟ್ ಇಂಡೀಸ್ಗೆ ಹೋದ್ರು ತೆಗಿಬೋದು. ಅಂದ್ರೆ ಜಗತ್ತಿನ ಯಾವುದೇ ಮೂಲೆಗೆ ಹೋದ್ರು ಸಹಿತ ಕನ್ನಡಿಗ ಯಾರಿದ್ರಪ್ಪ ಅಂತ ಹುಡುಕಿದ್ರೆ 100% ಅಂದ್ರೆ 100ಕ್ಕೆ 100 ಸಿಕ್ಕೇ ಸಿಗ್ತಾರೆ ನಮಗೆ ಕನ್ನಡಿಗರು. ಹಾಗೆ ನಾವು ಇಲ್ಲಿ ಮಹಾರಾಷ್ಟ್ರ ಬಂದ್ರೆ ಏನಾಯ್ತು, ಉತ್ತರ ಪ್ರದೇಶ ಹೋದ್ರೆ ಆಯ್ತು, ಎಲ್ಲಿ ಹೋದ್ರು ಸಹಿತ ನಾನು ಮಾತ್ರ ಕನ್ನಡದಲ್ಲೇ ಮಾತಾಡುವಂತ ಪ್ರಯತ್ನ ಮಾಡ್ತೀವಿ. ಇನ್ನು ಎಲ್ಲೋ ಅಪ್ಪಿತಪ್ಪಿ ಯಾರು ಸಿಗದೇ ಇದ್ರೆ ಅನಿವಾರ್ಯ ಇದ್ದಾಗ ಮಾತ್ರ ಬೇರೆ ಭಾಷೆಗಳಲ್ಲಿ ತೋರಿಸುವಂಥದ್ದು ಸಾಮಾನ್ಯವಾಗಿ. ಈಗ ನಾನು ನಿಮ್ಗೆ ತೋರಿಸ್ತಾ ಇರುವಂಥದ್ದು ದೇವಸ್ಥಾನ ಹನುಮಂತ ದೇವ್ರದ್ದು. ಅಂದ್ರೆ ಈ ಬೆಟ್ಟ ನಿರ್ಮಾಣಕ್ಕೆ ಕಾರಣೀಭೂತನೇ ಹನುಮಂತ ದೇವರು. ಆತನ ಕೈಯಿಂದ ಪರ್ವತದ ಒಂದು ತುಕಡಿ ಜಾರಿ ಬಿದ್ದದ್ದನೇ ಈ ಪರ್ವತವಾಗಿರುವಂತದ್ದು. ಅದಕ್ಕಾಗಿ ಹನುಮಂತ ದೇವರ ಒಂದು ಮುಖ್ಯ ಪ್ರಾಣ ದೇವರು ಅಂತ ಸ್ಥಳವೇ ಈ ಹನುಮಂತ ದೇವರ ಸ್ಥಳ. ಪಾಪ ಅವ್ರ ಚಿಕ್ಕವ್ರಿಗಾಗೆ ಎಲ್ಲ ನಮ್ಗೆ ಒಳ್ಳೆ ತೋರಿಸ್ಬೇಕು, ಖುಷಿ ಇಷ್ಟು. ಮತ್ತು ಬಹುಶಃ ಅದು ಅವರು ಹೇಳೋ ಪ್ರಕಾರ ರಾಮಾಯಣದಲ್ಲಿ ಅಂದ್ರೆ ತ್ರೇತಾಯುಗದಲ್ಲಿ ಹನುಮಂತ ದೇವ್ರ ಬೆಟ್ಟ ತಗೊಂಡು ಹೂ ತರುವಂತ ಒಂದು ಕಲ್ಲಿನ ಚೂರು ಇರ್ಬೋದು ಅಥವಾ ಮಣ್ಣಿನ ಹಿಂಡಿನ ಇರ್ಬೋದು, ಇಂಥದ್ದೇನೋ ಒಂದು ಬಿದ್ದಿರ್ಬೋದು. ಯಾಕಂದ್ರೆ ಹನುಮಂತನ ವೇಗನ ಆಗಿರ್ತಿತ್ತು. ಯಾಕಂದ್ರೆ ಮನೋಯೋಗ ಅಂದ್ರೆ ಮನಸ್ಸಿನ ವೇಗ ಎಷ್ಟಿದೆ ಅಷ್ಟೇ ವೇಗದಲ್ಲಿ ಹನುಮಂತ ಹೋಗುವಂತ ಶಕ್ತಿ ಇತ್ತು. ಗರುಡನನ್ನು ಮೀರಿಸುವಂತ ಶಕ್ತಿ ಹನುಮಂತ ದೇವರಿಗಿತ್ತು. ಆ ವಾಯು ಮತ್ತು ಗರುಡನ ಬಿಟ್ರೆ ಅತಿ ಹೆಚ್ಚು ವೇಗವಾಗಿ ಹೋಗುದು ಹನುಮಂತ ದೇವರು ಅಷ್ಟೇ. ಇವ್ರು ಬಿಟ್ರೆ 3 ಜನರು ಬಿಟ್ರೆ ಯಾರಿಗೂ ವೇಗವಾಗಿ ಹೋಗಕ್ಕಾಗಲ್ಲ, ಸಾಧ್ಯ ಇಲ್ಲ. ಮನೋವೇಗ ಅಂತಾರೆ ಅದಕ್ಕೆ. ಬರೀ ಕೇವಲ ವೇಗ, ವಾಯು ವೇಗ ಅಲ್ಲ, ಗರುಡ ವೇಗ ಅಲ್ಲ, ಮನೋವೇಗ. ಮನಸ್ಸು ಎಷ್ಟು ನಾವು ಸ್ಪೀಡ್ ಆಗಿ ನಾವು ಒಂದು ತಕ್ಷಣ ಸದ್ಯಕ್ಕೆ ನಾನು ಇಲ್ಲಿದ್ರೆ ದಿಲ್ಲಿಯಲ್ಲಿ ಇದ್ದೀನಿ ಅಂತ ನಾವು ತಕ್ಷಣ ಅಂದ್ಕೊಂಡು ನಾವು ದಿಲ್ಲಿಗೆ ಹೋಗ್ಬಿಡುತ್ತೆ ಮನಸ್ಸು. ಹಾಗೆ
ಮೊನೋ ರೀತಿ ಅಂದ್ರೆ ಹನುಮಂತ ಅಷ್ಟು ಸ್ಪೀಡ್ ಆಗಿದ್ರು, ಅದು ಅಷ್ಟು ಸ್ಪೀಡ್ ಆಗಿ ಮತ್ತೆ ಬೆಟ್ಟ ತಗೊಂಡು ಹೋಗ್ಬೇಕಾದ್ರೆ ಮತ್ತೆ ಬಿದ್ದಿರ್ಬೋದು, ಅಷ್ಟು ರೀತಿ ಗ್ಯಾರಂಟಿ ಐತಿ. ಕೆಲವೊಂದು ಆಗತ್ತೆ ಸಣ್ಣ ಪುಟ್ಟ ಒಳ್ಳೇದನ್ನ ಆಗಿರುತ್ತೆ, ಕೆಟ್ಟದನ್ನಾಗಿರುತ್ತೆ. ಹನುಮಂತ ದೇವರ ಹೊಟ್ಟೆಯಲ್ಲಿ ಬೆಟ್ಟ ತಗೊಂಡು ಹೋಗ್ಬೇಕಾದ್ರೆ ಮಾತ್ರ ಒಂದು ತುಕಡಿ ಮಾತ್ರ ಬಿತ್ತು. ಇಲ್ಲಿ ನಮ್ಮ ಹತ್ರ ಒಂದು ಆಯುರ್ವೇದಿಕ್ ಗುಡ್ಡಾಗಿದೆ, ಸಾಕಷ್ಟು ಜನ ಆಯುರ್ವೇದಿಕ್ ಉಪಯೋಗ ತಗೊಂಡಾರು. ಮತ್ತೆ ಇಲ್ಲಿ ವೈದ್ಯನಾಥ ದೇವರ ದರ್ಶನ ಮಾಡ್ಕೊಂಡಾರೆ, ಪುಣ್ಯವಂತರಾಗಿದ್ದಾರೆ, ಭಾಗ್ಯಶಾಲಿಗಳಾಗಿದ್ದಾರೆ. ಇದು ಆಯುರ್ವೇದ ವೈದ್ಯನಾಥ ದೇವಸ್ಥಾನ ಸುತ್ತಮುತ್ತಲು ಇರುವಂತದ್ದು ಪರಿಸರ ಮತ್ತು ದೇವಸ್ಥಾನ. ಹಾಗೆ ತಾಯಿ ಭವಾನಿ, ಆರೋಗ್ಯ ಭವಾನಿ ದೇವಸ್ಥಾನನು ಸುತ್ತ ಇರುವಂತದ್ದು. ಮತ್ತು ಎರಡು ದೇವಸ್ಥಾನ ಬೇರೆ ಬೇರೆ ಆಗಿದ್ದು ಸಹಿತ ಗರ್ಭಗುಡಿಗಳು ಒಂದು ಮಧ್ಯದಲ್ಲಿ ಕುಲ್ಲ ಇತ್ತಂತೆ. ಅದ ನೀರು ಅಂದ್ರೆ ಈಗ ಸಾಮಾನ್ಯವಾಗಿ ನೀರು ಹರಿದು ಬರುತ್ತಲ್ಲ, ಅದು ಹರಿದು ಪಕ್ಕದಲ್ಲೇ ಎರಡು ಕೂಡಿಸಿ ಮಧ್ಯದಲ್ಲಿ ಹರಿದಾಗ್ತಿತ್ತು. ಆದ್ರೆ ಅದನ್ನ ಗೋಡೆ ಕಟ್ಟಿ ಪ್ಯಾಕ್ ಮಾಡಿದಾರಂತೆ. ಸದ್ಯಕ್ಕೆ ದೇವರ ಸ್ಥಾನ ಎರಡು ಬೇರೆ ಬೇರೆ ಇದ್ದು ಸಹಿತ ಒಂದೇ ಆಕಾರ ಕಾಣುತ್ತೆ. ಸ್ನೇಹಿತರೆ, ಇದು ನಾನು ನಿಮಗೆ ಇಲ್ಲಿವರೆಗೂ ಸಾಕಷ್ಟು ವಿವರಗಳನ್ನ ನೀಡುವಂತ ಪ್ರಯತ್ನ ಮಾಡಿದ್ದೀನಿ. ಸ್ವಲ್ಪ ಹೇಳುವುದರಲ್ಲಿ ವ್ಯತ್ಯಾಸ ಆಗಿದ್ರೆ ಯಾರು ಏನು ತಿಳ್ಕೊಬೇಡಿ, ಸ್ವಲ್ಪ ಹೊಸ ಶೈಲಿ ಪ್ರಯೋಗ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಇಲ್ಲಿವರೆಗೂ ನಾನು ಶ್ರೀ ವೈದ್ಯನಾಥ ಆರೋಗ್ಯ ಭವಾನಿ ದೇವಸ್ಥಾನ ಮತ್ತು ಹನುಮಂತ ದೇವರ ಬೆಟ್ಟದನ್ನ ಇದ್ದಂತ ಸ್ಥಳ ಹಾಗೂ ಸಾಕಷ್ಟು ತಪಸ್ಸು ಮಾಡಿದಂತ ಸ್ಥಳ, ಇವೆಲ್ಲ ಬಗ್ಗೆ ವಿವರಗಳನ್ನ ನೀಡಿದ್ದೀನಿ. ಇದೆಲ್ಲ ನಿಮ್ಗೆ ಇಷ್ಟ ಆಗಿದ್ರೆ ನಾ ಕಂಡ ಭಾರತ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸ್ನೇಹಿತರು ವಿಡಿಯೋನ ಶೇರ್ ಮಾಡುವುದನ್ನ ಮರಿಬೇಡಿ ಅಂತ ತಮ್ಮಲ್ಲಿ ವಿನಂತಿಸ್ಕೊಳ್ತೀನಿ. ಕೊಡ್ಬೇಕಂತ ತಮ್ಮಲ್ಲಿ ಮನಪೂರ್ವಕವಾಗಿ ಬೇಡ್ಕೊತೀನಿ.